ಕೆಜೆ ಜಾರ್ಜ್ ರಾಜೀನಾಮೆ ವದಂತಿ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ. ಜಾರ್ಜ್ ರಾಜೀನಾಮೆ ವದಂತಿಗೆ ಸಿಎಂ ರಿಯಾಕ್ಷನ್ ಕೊಟ್ಟು ಕೆಜೆ ಜಾರ್ಜ್ ರಾಜೀನಾಮೆ ಸುದ್ದಿಗೆ ಇದು ವದಂತಿ ಅಂತ ಹೇಳಿದ್ದಾರೆ. ಸಿಎಂ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಜಾರ್ಜ್ ರಾಜೀನಾಮೆ ವದಂತಿಗೆ ಸಿಎಂ ರಿಯಾಕ್ಷನ್ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ಕೆಜೆ ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಲ್ಲ, ರಾಜೀನಾಮೆಯನ್ನ ಕೊಟ್ಟಿಲ್ಲ ಕೆಜೆ ಜಾರ್ಜ್ ಅವರು. ಈಗಾಗಲೇ ಜಾರ್ಜ್ ಸದನದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ಇಂಧನ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ, ಸಿಎಂ ಸ್ಪಷ್ಟನೆ ಕೊಟ್ಟಿರುವಂತದ್ದು. ವದಂತಿ ಏನು ಹರಡಿತ್ತು ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಟ್ರು ಅನ್ನುವಂಥದ್ದು, ಅದು ಕೇವಲ ವದಂತಿ ಅಂತ ಈಗ ಸಿಎಂ ರಿಯಾಕ್ಷನ್ ಕೊಟ್ಟಿರುವಂತದ್ದು. ಸಚಿವ ಸ್ಥಾನಕ್ಕೆ ಕೆಜೆ ಜಾರ್ಜ್ ರಾಜೀನಾಮೆಯನ್ನ ಕೊಟ್ಟಿಲ್ಲ, ಇದು ಬರೀ ವದಂತಿ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಜಾರ್ಜ್ ಅವರು ಸದನದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಕುರಿತು ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಸೊ ಇಂಧನ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ರಾಜೀನಾಮೆಯನ್ನ ಕೊಟ್ಟಿಲ್ಲ. ಸಿಎಂ ಕೂಡ ಈಗ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು, ರಿಯಾಕ್ಟ್ ಮಾಡಿದ್ದಾರೆ. ಸದನದಲ್ಲಿ ಅವ್ರು ಹೇಳಿದ್ದಾರೆ ವದಂತಿ ಅಂತ ಹೇಳಿ, ಜಾರ್ಜ್ ಅವರೇ ಸ್ವತಃ ಹೇಳಿದ್ದಾರೆ. ಸೊ ಅವರು ಕೂಡ ಈಗ ಪ್ರತಿಕ್ರಿಯಿಸಿದ್ದಾರೆ. ಹಾಗೂ ಸಿಎಂ ಕೂಡ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವಂತದ್ದು, ಇಲ್ಲ ರಾಜೀನಾಮೆ ಬಂದಿಲ್ಲ, ಸಚಿವ ಸ್ಥಾನಕ್ಕೆ ಕೆಜೆ ಜಾರ್ಜ್ ರಾಜೀನಾಮೆಯನ್ನ ಕೊಟ್ಟಿಲ್ಲ, ಇದು ಬರೀ ವದಂತಿ ಅಂತ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೆಜೆ ಜಾರ್ಜ್ ರಾಜೀನಾಮೆ ವದಂತಿ ಇತ್ತಲ್ಲ, ಅದಕ್ಕೆ ಈಗ ಸಿಎಂ ಅವರು ಕೂಡ ಪ್ರತಿಕ್ರಿಯಿಸಿರುವಂಥದ್ದು. ಸದನದಲ್ಲಿ ಕೆಜೆ ಜಾರ್ಜ್ ಅವರೇ ಹೇಳಿದ್ದು, ಇಲ್ಲ ಇದು ಬರೀ ವದಂತಿ, ನಾನೇನು ರಾಜೀನಾಮೆಯನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಅವರು ಸ್ಪಷ್ಟಪಡಿಸಿದ್ರು. ವಿರೋಧ ಪಕ್ಷದಿಂದ ಮಾತುಗಳು ಕೇಳಿ ಬಂದಂತಹ ಬೆನ್ನಲ್ಲೇ ವಿರೋಧ ಪಕ್ಷದ ಒಬ್ಬ ನಾಯಕರಾಗಿರುವಂತಹ ಸುನೀಲ್ ಕುಮಾರ್ ಇದನ್ನ ಪ್ರಸ್ತಾಪಿಸಿದ್ರು. ಆ ಟೈಮ್ನಲ್ಲಿ ಕೆಜೆ ಜಾರ್ಜ್ ಅವರು ಹೇಳಿದ್ರು, ಇಲ್ಲ ಇದು ಸುಳ್ಳು, ಇದು ಕೇವಲ ವದಂತಿ, ನಾನೇನು ರಾಜೀನಾಮೆಯನ್ನ ಕೊಟ್ಟಿಲ್ಲ ಅಂತ ಸಿಎಂ ಆಪ್ತ ಕೆಜೆ ಜಾರ್ಜ್ ಹೇಳಿದ್ರು. ಅದೇ ಕಾರಣಕ್ಕೆ ಈಗ ಸಿಎಂ ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಕೆಜೆ ಜಾರ್ಜ್ ರಾಜೀನಾಮೆ ಇದು ಬರೀ ವದಂತಿ, ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿಲ್ಲ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಜಾರ್ಜ್ ಅವರು ಕೂಡ ಸದನದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದು ಕೇವಲ ವದಂತಿ, ಅವರು ರಾಜೀನಾಮೆಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ.